ಅಕ್ರಮ ಭ್ರಷ್ಟಾಚಾರ ವಾಮಮಾರ್ಗಗಳನ್ನು ತನ್ನಲ್ಲಿಯೇ ಇಟ್ಟುಕೊಂಡು ಪಾರದರ್ಶಕ ಗೆಲುವು ಸಾಧಿಸಿದ ಬೊಮ್ಮು ನಿರ್ದೇಶಕ ಲಿಂಗೇಶ್ ಕುಮಾರ್ ಬಗ್ಗೆ ಮಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ರಾಮನಗರ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ರಾಂಪುರ್ ಮಲವೇಗೌಡ ಎಚ್ಡಿಜೆ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಬೊಮ್ಮಲ್ ಚುನಾವಣೆಯಲ್ಲಿ 17 ಮತಗಳ ಅಸಿಂಧು ಮಾಡಿರುವುದು ಸಂಬಂಧಿಸಿದ ಅಧಿಕಾರಿಗಳೇ ಎಂಬುದನ್ನು ಮೊದಲು ತಿಳಿಯಬೇಕು. ಸೂಪರ್ ಸೀಟ್ ಯಾಕೆ ಮಾಡುತ್ತಾರೆ ಎಂದು ನಿಮಗೆ ಅರಿವಿದೆ. ಆದರೆ ತಮ್ಮ ಅನಿರೀಕ್ಷಿತ ಆಶ್ಚರ್ಯದ ಪ್ರಭಾವವನ್ನು ಸರ್ಕಾರದ ಮೇಲೆ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಸಿಪಿ ಯೋಗೇಶ್ವರ ಮೇಲೆ ಹೊರಿಸುತ್ತಿರುವುದು ಸಮಂಜಸವೇ ಎಂದರು. ಲಿಂಗೇಶ್ ಕುಮಾರ್ ಅವರು ಪಾರದರ್ಶಕ ಗೆಲುವು ಸಾಧಿಸಿದ್ದಾರೆ, ಇದರಲ್ಲಿ 2 ಮಾತಿಲ್ಲ. ಸಂವಿಧಾನಿಕ ಸೋಲು ಒಪ್ಪಿಕೊಳ್ಳಬೇಕು, ಅದನ್ನು ಬಿಟ್ಟು ಪಕ್ಷ ಹಾಗೂ ನಾಯಕರ ಮೇಲೆ ಅಸಂಬದ್ಧ ಹೇಳಿಕೆಗಳನ್ನು ನಿಲ್ಲಿಸಿ ಎಂದು ಎಚ್ಚರಿಸಿದರು. ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಹನುಮಂತಯ್ಯ ಮಾತನಾಡಿ, ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ತಮ್ಮ ಸ್ವಯಂ ಅಪರಾಧ ಸೋಲಿನ ಹೊಣೆಯನ್ನು ಕಾಂಗ್ರೆಸ್ ಪಕ್ಷ ಹಾಗೂ ನಾಯಕರ ಮೇಲೆ ಹಾಕುತ್ತಿರುವುದು ಹತಾಶೆಯ ಪರಮಾವಧಿಯಾಗಿದೆ ಎಂದರು. ಮಾನ್ಯರೇ, ತಮ್ಮ ಸೋಲಿನ ಕಹಿಯನ್ನು ಹೊರಗೆ ಹಾಕುತ್ತಿದ್ದೀರಲ್ಲ, ತಾವು ಹಿಂದೆ ನಡೆಸಿರುವ ಚುನಾವಣೆಯ ಗೆಲುವಿನಲ್ಲಿ ಪಾರದರ್ಶಕ ಗೆಲುವು ಪಡೆದಿದ್ದೀರಾ? ಮೊದಲು ಹೇಳಿ. 173 ಮತಗಳಲ್ಲಿ 44 ಮತಗಳು ಅಸಿಂಧು ಆಗಲು ಕಾರಣವೇನು? ನೀವೇ 2 ಬಾರಿ ಅಧ್ಯಕ್ಷರಾಗಿದ್ದೀರಿ, ಏಕೆ ತಲೆಕೆಡಿಸಿಕೊಂಡಿಲ್ಲ? ಇದು ನಿಮ್ಮ ಗೆಲುವಿನ ಹುನ್ನಾರವಲ್ಲವೇ ಎಂದರು. ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರಿ, ಸೋಲಿನ ಹೊಣೆಯನ್ನು ನೀವೇ ಹೊರಬೇಕು. ತಮ್ಮ ಬಳಿಯೇ ಇದ್ದ 70 ಮತಗಳಲ್ಲಿ ನಿಮಗೆ ಅರಿವಿಲ್ಲದಂತೆ ಲಿಂಗೇಶ್ ಕುಮಾರ್ ಪರ ವಾಲಿದವು ಎಂದರೆ ನೀವು ಯಾವ ರೀತಿ ಅಧ್ಯಕ್ಷರುಗಳನ್ನು ನಡೆಸಿಕೊಂಡಿದ್ದೀರಿ ಎಂದು ಅರ್ಥವಾಗುತ್ತದೆ ಎಂದು ಟೀಕಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಪ್ರಮೋದ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್, ಅಳಾಳಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸುಜೀವನ್ ಕುಮಾರ್, ಮುಖಂಡರಾದ ಸಿಪಿ ನಾಗೇಶ್, ಜಯಕುಮಾರ್, ಕೆಂಗಲ್ ವಿ ಚಂದ್ರಣ್ಣ, ಚಕ್ರೂರ್ ಚೌಡಯ್ಯ, ಕೂಡು ಪುರಸ್ವಾಮಿಗೌಡ ಹಲವಾರು ಮಂದಿ ಹಾಜರಿದ್ದರು. ಈ ಸಾರಿ ಚುನಾವಣೆ, ಡೈರಿ ಚುನಾವಣೆ ನಡೆದಿರೋ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಮತ್ತೆ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ಈ ಚುನಾವಣೆ ಬಗ್ಗೆ JDS ಅಧ್ಯಕ್ಷರಾದಂತಹ ಜಯಮುತ್ತೂರ್ ಅವರು ಅಪಾದನೆಯನ್ನ ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಸುಳ್ಳು ಆಪಾದನೆ ಅಂತೇಳಿ ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು ಡೈರಿ ವಿಚಾರವಾಗಿ ಚುನಾವಣೆ ಆಗದೆ, ಚುನಾವಣೆಯಲ್ಲಿ ಲಿಂಗೇಶ್ ಕುಮಾರ್ ಅವರು ಗೆದ್ದಿದ್ದಾರೆ. ಅವರು ಗೆದ್ದಿರ್ತಕ್ಕಂಥದ್ದು ಚುನಾವಣೆಯಲ್ಲಿ 112 ಮತಗಳು ಉಳಿದಿದ್ದು. ಆ ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನ ನಾವು ಗೆದ್ದಿದ್ದೀವಿ. ಅದ್ರಲ್ಲಿ ಮೋಸ ಆಗ್ಲಿ ಇನ್ನೊಂದಾಗ್ಲಿ ಏನು ಇಲ್ಲ. ಚುನಾವಣೆ ಅದು ಸರ್ಕಾರ ಏನ್ ನಿಗದಿ ಮಾಡಿತ್ತು, ಸಹಕಾರ ಸಂಘ ಏನು ಸಹಕಾರ ಇಲಾಖೆ ನಿಗದಿ ಮಾಡಿತ್ತು, ಆ ಪ್ರಕಾರವಾಗಿ ಚುನಾವಣೆಯನ್ನ 25ನೇ ತಾರೀಕು ಚುನಾವಣೆಯಾಗಿ ಜಯಬೇರಿಯನ್ನ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶುಭ ಸೂಚನೆ ಅದು. ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಲಿಂಗೇಶ್ ಕುಮಾರ್ ಅಲ್ಲ, ಜಯಮುತ್ತೂರ್ ಅವರು ಅಪಾದನೆ ಮಾಡವ್ರೆ. ಮೋಸದಿಂದ ಡಿಸ್ಕ್ವಾಲಿಫೈನ ಮಾಡಿ ಈ ತರ ನಮಗೆ ಅನ್ಯಾಯ ಆಯ್ತು, ಮೋಸದಿಂದ ಗೆದ್ದವ್ರೆ ಅಂತ ಹೇಳಿ ಅಪಾದನೆ ಮಾಡವ್ರೆ. ಆದ್ರೆ ಡಿಸ್ಕ್ವಾಲಿಫೈ ಮಾಡೋದು ಸಾಮಾನ್ಯ ಜನ ಆಗ್ಲಿ, ಕ್ಯಾಂಡಿಡೇಟ್ ಆಗ್ಲಿ ಅಲ್ಲ, MLA ಆಗ್ಲಿ ಅಲ್ಲ, ಇಲ್ಲ ಮಂತ್ರಿಗಳಾಗ್ಲಿ ಅಲ್ಲ. ಅದು ಸಹಕಾರ ಇಲಾಖೆಯ AR ಇದ್ದಾರೆ, DR ಇದ್ದಾರೆ, ರಿಜಿಸ್ಟ್ರಾರ್ ಇದ್ದಾರೆ. ಅವರು ಈ ಡಿಸ್ಕ್ವಾಲಿಫೈನ ಮಾಡಿರ್ತಕ್ಕಂಥದ್ದು. ಕಾರಣ ಅವರ ಸಂಘಗಳಲ್ಲಿ, ಆ ಊರುಗಳ ಸಂಘಗಳಲ್ಲಿ ರೈತರಾಗ್ಲಿ, ನಾಗರಿಕರಾಗ್ಲಿ, ನಮ್ಮ ಸಂಘ ಈ ತರ ಮೋಸ ಆಗ್ತಾ ಇದೆ, ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿ ಅರ್ಜಿ ಕೊಟ್ಟ ಮೇರೆಗೆ AR, DR, ಸರ್ಕಾರ ಅವರನ್ನು ಡಿಸ್ಕ್ವಾಲಿಫೈ ಮಾಡಿರೋದು. ಮತ್ತೆ ಕೆಲವು ಸಂಘಗಳು ಡೈರೆಕ್ಟರ್ಗಳು, ಅಧ್ಯಕ್ಷರು ಹೊಂದಾಣಿಕೆ ಇದ್ದೇನೆ, ಡೈರೆಕ್ಟರ್ಗಳು ತಾವೇ ರಾಜೀನಾಮೆ ಕೊಟ್ಟು ಅವ್ರ ಸ್ವಇಚ್ಛೆಯಿಂದ ಅದು ಸೂಪರ್ ಸೈಡ್ ಆಗಿದೆ. ಒಂದು 8, 7, 8, 10 ಇರ್ಬೋದು. ಈ ತರ ಅದು ಸಹಕಾರ ಇಲಾಖೆಗೆ ಸಂಬಂಧಪಟ್ಟದ್ದೇ ಹೊರತು ಲಿಂಗೇಶ್ ಕುಮಾರ್ ಆಗ್ಲಿ, CP ಯೋಗೇಶ್ವರ್ ಅವ್ರಿಗಾಗ್ಲಿ, ಇಲ್ಲ DK ಶಿವಕುಮಾರ್ ಅವ್ರಿಗಾಗ್ಲಿ, ಇಲ್ಲ DK ಸುರೇಶ್ ಅವರಾಗ್ಲಿ ಇದಕ್ಕೆ ಪಾತ್ರದಾರರಲ್ಲ. ಇದು ಸರ್ಕಾರ ಅವ್ರು ಮಾಡಿರ್ತಕ್ಕಂಥ ಅಪಾದನೆಗಳ ಮೇಲೆ ಡಿಸ್ಕ್ವಾಲಿಫೈ ಆಗಿರ್ತಕ್ಕಂಥದ್ದು. ಅನೇಕ ಡೈರಿಗಳಲ್ಲಿ ಮೋಸ ಆಗದೆ, ದುಡ್ಡು ವಂಚನೆ ಆಗದೆ, ಕಾಮಗಾರಿ ವಂಚನೆ ಆಗದೆ,
ಅಂತೇಳಿ ಅರ್ಜಿ ಕೊಡೋ ಮೇರೆಗೆ ಇವೆಲ್ಲ ಆಗಿದೆ. ಇದು ಯಾವ ಕಾರಣಕ್ಕೂ ಲಿಂಗೇಶ್ ಕುಮಾರ್ ಅವರು ಮೋಸದಿಂದ ಗೆದ್ದಲ್ಲ. ಚುನಾವಣೆ ಪ್ರಾಮಾಣಿಕವಾಗದೆ, ಚುನಾವಣೆಯಲ್ಲಿ 112 ಮತಗಳು ಇದ್ದೋ, ಅದರಲ್ಲಿ 6 ಸಪರೇಟ್ ಬೂತ್ ಮಡಗಿದ್ರು, 106 ಒಂದು ಸಪರೇಟ್ ಬೂತ್ ಮಡಗಿದ್ರು. ಆ 106ನ್ನ ಚುನಾವಣೆ ಮತ ಎಣಿಕೆ ಆಗಿದೆ. ಅದರಲ್ಲಿ 58 ಮತ ಲಿಂಗೇಶ್ ಕುಮಾರ್ ಅವರಿಗೆ, 48 ಮತ ಜೈಮುತ್ತೂರ್ ಅವರಿಗೆ ಬಂದಿದ್ದು. ಚುನಾವಣೆಯಲ್ಲಿ 10 ಮತಗಳ ಅಂತರದಿಂದ ನಾವು ಲಿಂಗೇಶ್ ಕುಮಾರ್ ಅವರು ಗೆದ್ದವ್ರೆ. ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ಚುನಾವಣೆ ನಿಷ್ಪಕ್ಷಪಾತವಾಗಿ ಆಗದೆ. ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು. ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನ ಕೊಡಬಾರ್ದವರು. ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂತ ಹೇಳಿಕೆಗಳನ್ನ ಕೊಡಬೇಕಾಗ್ತದೆ. ಹತಾಶರಾಗುವಂಥದ್ದು ಅವಕಾಶ ಪಡ್ಕೊತಾ ಇದ್ದಾರೆ. ಹತಾಶರಾಗುವ ಅವಕಾಶ ಇಲ್ಲ. ಕಾನೂನು ಹೋರಾಟ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಇದೆ. ಕಾನೂನಲ್ಲಿ ಹೋರಾಟ ಮಾಡಲಿ. ಅವ್ರಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ಕಾನೂನು ಹೋರಾಟ ಮಾಡಲಿ. ಅವರು ಸರ್ಕಾರದ ಬಗ್ಗೆ ಆಗಲಿ, ನಾಯಕರುಗಳ ಬಗ್ಗೆ ಆಗಲಿ, ಬೇರೆ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಅವರು ಒಂದೇ ಪಕ್ಷದಲ್ಲಿ ನಿಂತ್ಕೊಂಡು ಇಬ್ರು ಚುನಾವಣೆ ಮಾಡ್ಕೋತಾ ಇದ್ರು. ಲಿಂಗೇಶ್ ಅವರು ಇರ್ಬೋದು, ಜಯಮುತ್ತು ಅವರು ಇರ್ಬೋದು. ಈಗ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದು ಲಿಂಗೇಶ್ ಅವರು ಈ ಪಕ್ಷದ ಇದರಲ್ಲಿ ನಿಂತ್ಕೊಂಡಾಗ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸಹಾಯ ಮಾಡೋದು ಸಹಜ. ಅವ್ರು ಏನು ಮಾಡಿದ್ದಾರೆ ಅದೇ ಥರ ನಾವು ಸಹಾಯ ಮಾಡಿದ್ದೀವಿ. ಯಾವುದೇ ಲೋಪದೋಷ ಆಗಲಿ, ಚುನಾವಣೆ ಇನ್ನೊಂದಾಗಲಿ, ಸರ್ಕಾರದ ಪ್ರಬಲವನ್ನು ಒಪ್ಪಿಕೊಂಡು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸುಳ್ಳು. ಇದನ್ನ ಕೊಡಬಾರ್ದು ಅವರು, ಜಯಮುತ್ತು ಅವರು ದಯಮಾಡಿ. ಇದರಿಂದ ಕಾನೂನು ಹೋರಾಟ ಮಾಡಲಿ. ಈ ಒಂದು ಏನು ನಮ್ಮ ಡೈರಿ ನಿರ್ದೇಶಕರ ಚುನಾವಣೆ ನಡೆದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಪರಾಜಿತ ಅಭ್ಯರ್ಥಿ ಜಯಮುತ್ತು ಅವರು ಕೊಟ್ಟಿರ್ತಕ್ಕಂಥ ಕೆಲವು ಕ್ಷುಲ್ಲಕ ಹೇಳಿಕೆಗಳಿಗೆ ನಾವು ಉತ್ತರ ಕೊಡದೆ ಹೋದರೆ ಅವ್ರು ಮಾಡ್ತಾ ಇರೋ ಆರೋಪ ಸತ್ಯ ಅಂತ ಜನಗಳು ತಿಳ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಸೇರಿ ತಮ್ಮ ಸಮ್ಮುಖದಲ್ಲಿ ಈ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇವೆ. ಮೊದಲನೇದಾಗಿ, ನಮ್ಮ ತಾಲೂಕಿನಲ್ಲಿ 173 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ. 173. ಅದರಲ್ಲಿ ಈಗ ಮತದಾನ ಮಾಡಲಿಕ್ಕೆ ಅರ್ಹತೆ ಪಡೆದುಕೊಂಡಂತಹ ಸಂಘಗಳು 112 ಮಾತ್ರ. 17 ಡಿಸ್ಕ್ವಾಲಿಫಿಕೇಶನ್ ಆದೋ, 112 ವೋಟಿಂಗ್ ಪವರ್ ಬಂತು. 173ರಲ್ಲಿ ಇನ್ನು 44 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತದಾನದ ಅರ್ಹತೆಯನ್ನೇ ಹೊಂದಿರಲಿಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ಇದನ್ನ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನು ನೇರವಾಗಿ ಜಯಮುತ್ತು ಅವರಿಗೆ ಕೇಳಲಿಕ್ಕೆ ನಾನು ಬಯಸ್ತೀನಿ. ಈ 44 ಸಂಘ ಏನು ಉಳ್ಕೋತು ನಮ್ದು ಮತದಾನದಿಂದ ದೂರ, ಇದ್ರ ಬಗ್ಗೆ ಯಾಕೆ ಅವರು ಕ್ರಮ ತಗೊಳ್ಳಿಲ್ಲ? ಅಧಿಕಾರದಲ್ಲಿದ್ದಂಥವ್ರು ಯಾರು? ನಿರ್ದೇಶಕರಾಗಿ ಆಡಳಿತ ಮಾಡ್ತಾ ಇದ್ದಂಥವ್ರು ಯಾರು? ನಾವು ಮಾಡ್ತಾ ಇದ್ವಾ? ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಈ 44 ಜನಕ್ಕೆ ಯಾಕೆ ಅವರು ಅದೀಗ ವೋಟಿಂಗ್ ಪವರ್ನ ಕೊಡಿಸ್ತಿಲ್ಲ? ಈ 44 ಸಂಘಗಳ ಆಡಳಿತ ಮಂಡಳಿನ ಯಾಕೆ ಸರಿಪಡಿಸ್ತಿಲ್ಲ? ಚುನಾವಣೆ ನಡೆಯುವಷ್ಟರಲ್ಲಿ ಈ 44 ಸಂಘಗಳಿಗೆ ವೋಟಿಂಗ್ ಪವರ್ ಮಾಡಬೇಕಾಗಿದ್ದವ್ರು ಯಾರು? ನಾವು ಮಾಡಬೇಕಿತ್ತ? ಲಿಂಗೇಶ್ ಕುಮಾರ್ ಮಾಡಬೇಕಿತ್ತ? ಇಲ್ಲ ಪತ್ರಿಕಾ ಮಾಧ್ಯಮದವ್ರು ನೀವು ಮಾಡಬೇಕಿತ್ತ? ಜವಾಬ್ದಾರಿ ಯಾರ ಮೇಲೆ ಇತ್ತು? ಅಧಿಕಾರ ಯಾರಲ್ಲಿತ್ತು? ಯಾಕೆ 44 ಸಂಘ ವೋಟಿಂಗ್ ಪವರ್ ಬರಂಗ್ ಮಾಡಲಿಲ್ಲ ಅವರು? 17 ಸಂಘಗಳನ್ನ ನಾವು ಮಾಡಿದ್ದಲ್ಲ. ಅದು ನಮ್ಮ ಲಿಂಗೇಶ್ ಕುಮಾರ್ ಮಾಡಿದ್ದಾಗಲಿ, ಯೋಗೇಶ್ವರ್ ಮಾಡಿದ್ದಾಗಲಿ, ಡಿ.ಕೆ. ಸುರೇಶ್ ಅವ್ರು ಮಾಡಿದ್ದಾಗಲಿ ಎಲ್ಲ ಡಿಸ್ಕ್ವಾಲಿಫಿಕೇಶನ್ ಸರ್ಕಾರ ಮಾಡ್ತು. ಅವ್ರೇನು ಅವ್ಯವಹಾರ ಮಾಡಿದ್ರು, 17 ಸಂಘ ಡಿಸ್ಕ್ವಾಲಿಫಿಕೇಶನ್ ಮಾಡ್ತು. ಈಗ 17 ವೋಟನ್ನ ಇವರು ಡಿಸ್ಕ್ವಾಲಿಫಿಕೇಶನ್ ಮಾಡಿ ಗೆದ್ರು ಅನ್ನೋದೇ ಮುಖ್ಯ ಕಾರಣ ಇಟ್ಕೊಂಡು ಮಾತಾಡೋದಾದ್ರೆ, ನಾನು ಒಂದು ಮಾತಾಡ ಪ್ರಶ್ನೆ ಅವ್ರಿಗೆ ಕೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅವರು ನಾವು ಫಸ್ಟ್ ಚುನಾವಣೆ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದೆ. ನಾನು ಕೊನೆ ಕ್ಷಣದಲ್ಲಿ ನನಗೆ ಮುಂದುವರಿಲಿಕ್ಕೆ ಕಾರಣಾಂತರದಿಂದ ಸಾಧ್ಯವಾಗಲಿಲ್ಲ. ನಿವೃತ್ತಿಯನ್ನು ಘೋಷಿಸಿಕೊಂಡು ನಾನು ಚುನಾವಣಾ ಕಣದಿಂದ ಹಿಂದೆ ಸರಿದೆ. ನಾನು ಚುನಾವಣಾ ಅಭ್ಯರ್ಥಿ ಆಗಿರೋದ್ರಿಂದ ನಾನು ಕೂಡ ಚುನಾವಣೆಯ ಒಳಗಡೆನೆ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ. ನಾವು 75 ಜನ ವೋಟಿಂಗ್ ಪವರ್ ಡೆಲಿಗೇಷನ್ ಇರ್ತಕ್ಕಂಥ 75 ಜನ ಅಭ್ಯರ್ಥಿಗಳನ್ನ ಜಯಮುತ್ತುರವರು ಮುಂದೆಗಡೆ ಸೀಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದು ಡೈರೆಕ್ಟ್ ಆಗಿ ಮತದಾನ ಕೇಂದ್ರದ ತಂದು ಲೈನಲ್ಲಿ ನಿಲ್ಸಿದ್ರು. ನಾನು ನಿಮ್ಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, 75 ಜನ ಒಂದು ವಾರದಿಂದ ಅವ್ರ ಜೊತೆನಲ್ಲೇ ಇದ್ದು ಮತ ಹಾಕಿದ್ದಷ್ಟೇ ಅವ್ರಿಗೆ 58 ಜನ ಮಾತ್ರ. ಅಲ್ಲ ಸಾರಿ 48, 58 ಲಿಂಗೇಶ್ ಕುಮಾರ್ಗೆ 48 ಮತ ಮಾತ್ರ. ಅಲ್ಲಿಗೆ ಇನ್ನೂ 25-26 ಮತಗಳನ್ನ ಅಲ್ಲಿದ್ದವರೇ ಯಾರಿಗಾದ್ರೂ ಗೊತ್ತಾಗುತ್ತಲ್ಲ, ಅವ್ರ ಜೊತೆನಲ್ಲೇ ಬಂತಾರೆ ನಮ್ಗೆ ಓಟ್ ಹಾಕಿದ್ರು ಅಂತಂದ್ರೆ, ನಾವು ಇಲ್ಲಿ ಯೋಚನೆ ಮಾಡಬೇಕಾದದ್ದು ಇವರ ಕಾರ್ಯವೈಖರಿಯನ್ನ. ಇವ್ರು ಯಾವ ರೀತಿ ಆಡಳಿತ ನಡೆಸಿದ್ರು, ಅಧ್ಯಕ್ಷರನ್ನ ಯಾವ ರೀತಿ ನಡೆಸ್ಕೊಂಡಿದ್ರು, ಸಹಕಾರ ಸಂಘಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡಿದ್ರು ಅನ್ನೋಂಥದ್ದನ್ನ ಇಲ್ಲೇ ತೋರಿಸುತ್ತೆ. ಇವ್ರ ಜೊತೆನಲ್ಲೇ ಇದೆ ಅಂತ 75 ಜನರಿಗೆ ಓಟ್ ಹಾಕಿಲ್ಲ ಅಂತ ಅಂದಮೇಲೆ
ಜೊತೆಲೇ ಬಂದು ಒಂದು ವಾರದಿಂದ ಇದ್ದು ಜೊತೆಲೇ ಬಂದು 75 ಜನ ವೋಟ್ ಹಾಕಿಲ್ಲ ಅಂದಮೇಲೆ 17 ಜನಕ್ಕೆ ಇವ್ರು ವೋಟಿಂಗ್ ಪವರ್ ಕೊಟ್ಬಿಟ್ಟಿದ್ರೆ ಇವ್ರು ಗೆಲ್ತಾ ಇದ್ರು ಅನ್ನೋದು ಇವ್ರ ವಾದ. ಇದು ಶುದ್ಧ ಸುಳ್ಳು. 17 ಜನಕ್ಕೆ ವೋಟಿಂಗ್ ಪವರ್ ಕೊಟ್ಟಿದ್ರು, ಅದರಲ್ಲೂ ಕೂಡ ನಾವೇ 10 ಓಟ್ ತಗೋತಾ ಇದ್ದು, 7 ಓಟ್ ತಗೋತಾ ಇರಲಿಲ್ಲ ಅವರು. ಇದೆಲ್ಲ ಏನಕ್ಕೆ ಅವರು ಆಪಾದನೆ ಮಾಡ್ತಾರೆ ಅಂತಂದ್ರೆ ತಮ್ಮ ಸೋಲನ್ನ, ಅವರ ಆಡಳಿತ ಅವಧಿಯಲ್ಲಿ ಯಾರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡ್ಲಿಲ್ಲ. ಅವರು ವೈಯಕ್ತಿಕವಾಗಿ ಅವರವ್ರ ಹಿಂದೆ ಯಾರು ಸುತ್ತಾಡ್ತಾ ಇದ್ರು ಅವರಿಗೆ ಮಾತ್ರ ಅನುಕೂಲಗಳನ್ನು ಮಾಡಿಕೊಟ್ರು. ಇವತ್ತು ನಾನು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ಯಾರೋ ಮುಖಂಡರುಗಳೇ ನಮ್ಗೆ ಓಟ್ ಹಾಕಲಿಲ್ಲ ಅದು ಇದು ಅಂತ ಗಾಳಿ ಸುದ್ದಿಗಳು ಅಲ್ಲಿ ಓಡಾಡ್ತವೆ, ನನ್ನ ಕಿವಿಗೂ ಬೀಳ್ತು. ಈಗ ಫ್ರೆಂಡ್ ಅಂದ್ಬಿಟ್ಟು ಎಸ್ಬಿಟ್ಟು ನಮ್ಮ ಜೊತೆ ಮಾತಾಡ್ತಾರೆ, ಹಂಗ್ಬಿಟ್ಟು ನಮ್ಗೆ ಎಸ್ಬಿಟ್ಟು ಓಟ್ ಹಾಕಿರ್ತಾರ. ಈಗ ಹಿರೀಕರು ಆತ್ಮಸ್ ದೇವರಾಜು, ನಾನು ಚಿಕ್ಕವನ ವಯಸ್ಸಲ್ಲಿ ಪಾಪ ಹನುಮಂತಣ್ಣ ಅಂತ ಮಾತಾಡಿಸ್ತಾರೆ, ಹಂಗಂದ್ಬಿಟ್ಟು ಅವ್ರು ನಮ್ಗೆ ಓಟ್ ಹಾಕ್ಬಿಡ್ತಾರ. ಇದೆಲ್ಲ ತಪ್ಪು. ಈ ಭಾವನೆಗಳು ಇಟ್ಕೊಂಡು ಮಾತಾಡುವಂಥದ್ದು ಪಕ್ಷದ ಪರವಾಗಲಿ ಇನ್ನೊಬ್ಬರ ಪರವಾಗಲಿ ದೊಡ್ಡ ವ್ಯಕ್ತಿಗಳ ಪರವಾಗಿ ಕೀಳಾಗಿ ಮಾತಾಡುವಂಥ ಮನೋಭಾವನೆಯನ್ನು ಬಿಡಬೇಕು. ಇವರು ಎಲೆಕ್ಷನ್ ಮುಂಚೆ ಏನು ಮಾಡಿದ್ರು, DRAR ಹತ್ರ ಹೋಗಿ ನೀವೇ ನೋಡಿರ್ಬೇಕು, ಮಾಧ್ಯಮದವರು ಏಕವಚನದಲ್ಲಿ ಮಾತಾಡಿದ್ರು. ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಈ ಥರ ರಾಜಕೀಯವನ್ನು ಯಾರು ಮಾಡ್ತಾ ಇರಲಿಲ್ಲ. ಏಕವಚನದಲ್ಲಿ ಮಾತಾಡಿ ಒಬ್ಬ ಅಧಿಕಾರಿಗೆ ಎದುರಿಸಿ ಈ ಥರ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ನಾನು ಅಲ್ಲೇ ಇದ್ದೆ, ಇವ್ರು ಗೆದ್ದ ಸಂದರ್ಭದಲ್ಲಿ ಲಿಂಗೇಶ್ ಕುಮಾರ್ ಸೋತಿದ್ರು. ಅಧ್ಯಕ್ಷರು ನ್ಯಾಯಯುತವಾದ ಮತದಾನವನ್ನು ಮಾಡ್ಲಿಕ್ಕೆ ಬಂದ ಅಧ್ಯಕ್ಷರನ್ನ ಗೇಟಿಂದ ಒತ್ಕೊಂಡು ಹೊಂಟೋಗ್ಬಿಟ್ರು. ಇದಕ್ಕೆ ಏನು ಹೇಳ್ತಾರೆ ಇವರು? ಖಂಡಿತ ನಡೆದಿರುವಂಥದ್ದು. ಇವತ್ತು ಡಿಸ್ಕ್ವಾಲಿಫಿಕೇಶನ್ ನಾವ್ಯಾರು ಮಾಡಿಸಿದ್ದಲ್ಲ, ಸರ್ಕಾರ ಮಾಡಿದೆ. 17 ಜನ ಅವ್ರು ವೋಟಿಂಗ್ ಪವರ್ ಬಂದಿಲ್ಲ. ಎಲ್ಲ ಸಭೆ ನೀವು ಮಾಧ್ಯಮದವರು ಇದ್ರಿ, ಬೇಕಾದಷ್ಟು ಜನ ಅಲ್ಲಿತ್ತು. ನ್ಯಾಯಯುತವಾಗಿ ಓಟ್ ಹಾಕ್ಲಿಕ್ಕೆ ಬಂದಂತ ಅಧ್ಯಕ್ಷರನ್ನ, ಡೆಲಿಗೇಷನ್ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷನ ಓಟ್ ಹಾಕಿಸಿ ಜನ ಎತ್ಕೊಂಡು ಹೊರಟೋದ್ರು. ಇದಕ್ಕೆ ಎಷ್ಟೋ ಜನ ನೀವು ಸಾಕ್ಷಿದಾರ ಇದ್ರಿ. ದಬ್ಬಾಳಿಕೆ ಯಾರದು? ನಮ್ದ? ಅವತ್ತು ಒಬ್ಬ ಲಕ್ಷ್ಮೀಶ ಅಂದ್ಬಿಟ್ಟು ಒಬ್ಬ ಹುಡುಗ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದ, ಅಲ್ಲಿ ನಾನು ಅಲ್ಲೇ ಇದ್ದೆ, ಹೊಡೆದ್ರು ಆ ಹುಡುಗನಿಗೆ. ಯಾರು ದೌರ್ಜನ್ಯ ಮಾಡಿದ್ದು? ನಾವು ಮಾಡಿದ್ವಾ? ನಾವು ಯಾವತ್ತೂ ದೌರ್ಜನ್ಯ ಮಾಡಿದ್ದಲ್ಲ. ನಾವು ನಮ್ಮ ಶಾಸಕರಾದಂಥ ಯೋಗೇಶ್ವರ್ ಅವರು ಮತ್ತು ನಮ್ಮ ನಾಯಕರಾದಂಥ ಮಾಜಿ ಸಂಸದರಾದಂಥ DK ಸುರೇಶ್ ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಅವ್ಯವಹಾರವನ್ನು ಮಾಡ್ದೇ ನ್ಯಾಯಯುತವಾಗಿ 2 ಸಲ ಸೋತಿದ್ದಂಥ ಲಿಂಗೇಶ್ ಕುಮಾರ್ ಅವ್ರನ್ನ ಗೆಲ್ಲಿಸಲಿಕ್ಕೆ ನಮ್ಮ ಮುಖಂಡರುಗಳು ಏನಿದ್ದೀವಿ ಇಲ್ಲಿ ಮತ್ತು ತಾಲೂಕಲ್ಲಿ ಮತ್ತು ನಮ್ಮ ಡೈರಿ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳೆಲ್ಲ ಸೇರಿ ಒಮ್ಮತದಿಂದ ತುಂಬ ಕಷ್ಟಪಟ್ಟು ಈ ಒಂದು ಗೆಲುವನ್ನು ತಗೊಂಡು ಬಂದಿದ್ದೀವಿ. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಅನ್ಯಾಯ ಇಲ್ಲ, ಯಾವುದೇ ತಪ್ಪನ್ನು ಕೂಡ ನಾವು ಎಸಗಿಲ್ಲ. ನಮ್ಮ ಗೆಲುವು ನ್ಯಾಯವಾಗಿದೆ. ಅವ್ರು ನ್ಯಾಯ ಬೇಕಿದೆ ಕೋರ್ಟ್ಗೆ ಹೋಗ್ತೀನಿ ಹೋಗಲಿ ಕೋರ್ಟ್ಗೆ, ಅದಕ್ಕೇನು ನಾವು ಕೂಡ ಕೋರ್ಟ್ಗೆ ಹೋಗ್ತೀವಿ, ನಮಗೂ ಇದೆ ನ್ಯಾಯ ಅನ್ನುವಂಥದ್ದು. ಆದ್ದರಿಂದ ಈ ಒಂದು ಏನವರು ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು. ತೂಕವಾಗಿ ಮಾತಾಡಬೇಕು. ಯಾವತ್ತೊಂದು ವ್ಯಕ್ತಿ ಯಾರ ಬಗ್ಗೆ ಆಗಲಿ ತೂಕವಾಗಿ ಮಾತಾಡುವಂಥದ್ದನ್ನು ಕಲೀರಿ. ಜಯಮೂರ್ತಾರೆ ಮುಂದಿನ ದಿನದಲ್ಲಿ ತಾಲೂಕಿನ ಜನವನ್ನು ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ತಾಲೂಕಿನ ಕಾರ್ಯಕರ್ತರಿಗೆ ಕೆಲಸ ಕೊಡಿಸುವಂಥದ್ದು, ತಾಲೂಕಿನ ಕಾರ್ಯಕರ್ತರಿಗೆ ಕಾಮಗಾರಿಗಳನ್ನು ಕೊಡಿಸ್ತಕ್ಕಂಥದ್ದನ್ನ ಮಾಡ್ಕೊಂಡು ಬಂದರೆ ನಿಮಗೆ ಜನ ಕೈ ಹಿಡಿತಾರೆ. ಈಗ ನಾನು ಗೆದ್ದುಬಿಟ್ಟು ನನ್ನ ಮಕ್ಕಳಿಗೆ ಇಲ್ಲ ಯಾರೋ ನನ್ನ ಸಂಬಂಧಿಕರಿಗೆ ನಾನು ಹಿಂದೆ ಇರುವಂಥವ್ರಿಗೆ ಮಾತ್ರ ನಾನು ಅನುಕೂಲ ಮಾಡಿಕೊಟ್ರೆ ಗೆಲುವು ಯಾವತ್ತೂ ಬರಲ್ಲ. ಅದನ್ನು ಮನದಲ್ಲಿ ಇಟ್ಕೊಂಡು ದಯವಿಟ್ಟು ಮುಂದಕ್ಕೆ ನಿಮ್ಮ ಈ ಒಂದು ಏನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ತಿದ್ದುಕೊಂಡು ಒಳ್ಳೆ ಹೇಳಿಕೆಗಳನ್ನು ಕೊಟ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತಾ ನಿಮಗೆ ಆಗ್ರಹವನ್ನು ಮಾಡ್ತೇನೆ. ನಮಸ್ಕಾರ.